ಪಾಯಸಗಳು. ನೀರಿನಲ್ಲಿ ಬೇಯಿಸಿ ಮಾಡುವ ಸಿಹಿ ತಿನಿಸುಗಳಲ್ಲಿ ಪಾಯಸಗಳೇ ಅತ್ಯಂತ ಮುಖ್ಯವಾದವುಗಳು. ಬೆಳ್ತಿಗೆ ಅಕ್ಕಿ, ಗೋಧಿ, ಅವಲಕ್ಕಿ, ರವೆ, ಸಬ್ಬಕ್ಕಿ, ಸೇವಿಗೆ, ಅಡೆ ಮೊದಲಾದವುಗಳಿಂದ ರುಚಿ ರುಚಿಯಾದ ಪಾಯಸಗಳನ್ನು ತಯಾರಿಸಬಹುದು. ಬೇಳೆಗಳಲ್ಲಿ ಹೆಸರು ಮತ್ತು ಕಡಲೆ ಇವೆರಡೂ ಮತ್ತು ತರಕಾರಿಗಳಲ್ಲಿ ತುಸು ಸಿಹಿ ಇರುವ ಗೆಣಸು, ಮುಳ್ಳು ಸೌತೆ, ಸೋರೆಕಾಯಿ, ಚೀನಿಕಾಯಿ ಮೊದಲಾದವನ್ನು ಪಾಯಸದಲ್ಲಿ ಬಳಸಬಹುದು. ಹಣ್ಣುಗಳಲ್ಲಿ ನೇಂದ್ರ ಬಾಳೆಹಣ್ಣು, ಹಲಸಿನ ಹಣ್ಣು ಮತ್ತು ಎಳೆ ಗೇರು ಬೀಜ, ಗೋಡಂಬಿ ಇವು ಪಾಯಸಕ್ಕೆ ಚೆನ್ನಾಗಿರುತ್ತದೆ. ಇವುಗಳಲ್ಲಿ ಕೆಲವನ್ನು ಒಂದನ್ನು ಸೇರಿಸಿಯೂ ಪಾಯಸ ಮಾಡಬಹುದು. ಹೆಸರುಬೇಳೆಯೊಂದಿಗೆ ಎಳೆ ಮುಳ್ಳು ಸೌತೆ ಚೆನ್ನಾಗಿ ಹೊಂದಿಕೊಳ್ಳುತ್ತದೆ. ಅಡೆ ಇಲ್ಲವೇ ಸೇವಿಗೆಯೊಂದಿಗೆ ಸಬ್ಬಕ್ಕಿ ಚೆನ್ನಾಗಿ ಸೇರುತ್ತದೆ. ಹೆಸರುಬೇಳೆಯನ್ನು ಮೊದಲಿಗೆ ಸ್ವಲ್ಪ ಹುರಿದುಕೊಂಡರೆ ಪಾಯಸಕ್ಕೆ ಒಳ್ಳೆ ಪರಿಮಳ ಬರುತ್ತದೆ ಮತ್ತು ಅದು ಬೇಯುವಾಗ ಲೋಳೆಯಾಗುವುದು ತಪ್ಪುತ್ತದೆ. ಅಕ್ಕಿ, ರವೆ ಮತ್ತು ಸಬ್ಬಕ್ಕಿಗಳನ್ನು ಸ್ವಲ್ಪ ತುಪ್ಪದಲ್ಲಿ ಮೊದಲು ಹುರಿದುಕೊಂಡರೆ ಚೆನ್ನಾಗಿರುತ್ತದೆ. ಇವನ್ನು ತುಪ್ಪ ಹಾಕದೆಯೂ ಹುರಿಯಬಹುದು. ಗೋಧಿಯಿಂದ ಪಾಯಸ ಮಾಡುವುದಾದರೆ ಮೊದಲು ಅದನ್ನು ಸ್ವಲ್ಪ ಒದ್ದೆ ಮಾಡಿ ಚೆನ್ನಾಗಿ ಕುಟ್ಟಿ ಅದರ ಹೊಟ್ಟನ್ನು ಬೇರ್ಪಡಿಸಿಕೊಳ್ಳಬೇಕು. ಮತ್ತು ಮುಳ್ಳು ಸೌತೆಯಿಂದ ಪಾಯಸ ಮಾಡುವುದಾದರೆ ಅದರ ಸಿಪ್ಪೆ ಮತ್ತು ತಿರುಳುಗಳನ್ನು ತೆಗೆದು ಚಿಕ್ಕ ಚಿಕ್ಕ ತುಂಡುಗಳಾಗಿ ಕತ್ತರಿಸಿಕೊಳ್ಳಬೇಕು. ನೀವು ಪಾಯಸಕ್ಕೆ ಆರಿಸಿರುವ ಕಾಳು ಇಲ್ಲವೇ ತರಕಾರಿಯನ್ನು ಮೊದಲು ನೀರು ಹಾಕಿ ಚೆನ್ನಾಗಿ ಬೇಯಿಸಬೇಕು ಮತ್ತು ಬೆಂದ ಮೇಲೆ ಅದಕ್ಕೆ ಸಕ್ಕರೆ ಇಲ್ಲವೇ ಬೆಲ್ಲ ಸೇರಿಸಿ ಕುದಿಸಿ ಆಮೇಲೆ ಅದಕ್ಕೆ ಹಾಲನ್ನು ಇಲ್ಲವೇ ತೆಂಗಿನಕಾಯಿ ಹಾಲನ್ನು ಸೇರಿಸಬೇಕು. ಪರಿಮಳಕ್ಕೆ ಸ್ವಲ್ಪ ಏಲಕ್ಕಿಯನ್ನು ಕುಟ್ಟಿ ಪುಡಿ ಮಾಡಿ ಹಾಕಬಹುದು ಮತ್ತು ರುಚಿಗೆ ಕೆಲವು ಗೋಡಂಬಿ ಚೂರುಗಳನ್ನು ಮತ್ತು ಒಣ ದ್ರಾಕ್ಷಿಗಳನ್ನು ತುಪ್ಪದಲ್ಲಿ ಕರಿದು ಸೇರಿಸಬಹುದು. ಒಂದು ಚಿಟಿಕೆ ಉಪ್ಪನ್ನು ಸೇರಿಸಿದರೆ ಪಾಯಸದ ರುಚಿ ಹೆಚ್ಚುತ್ತದೆ. ಆದರೆ ಕೆಲವು ಬಗೆಯ ಬೆಲ್ಲಗಳಲ್ಲಿ ಹೆಚ್ಚು ಉಪ್ಪು ಇರುವ ಕಾರಣ ಬೆಲ್ಲದ ಪಾಯಸ ಮಾಡುವುದಾದರೆ ನೀವು ಹಾಕಿದ ಬೆಲ್ಲ ಎಂತಹದು ಎಂಬುದನ್ನು ಮೊದಲು ತಿಳಿದುಕೊಳ್ಳಿರಿ. ಬಿಳಿ ಬಣ್ಣವಿರುವ ಅಕ್ಕಿ ಪಾಯಸದಂತಹಕ್ಕೆ ಆಕರ್ಷಕವಾದ ಬಣ್ಣ ಬರಲು ಸ್ವಲ್ಪ ಕೇಸರಿಯನ್ನು ಹಾಲಿನಲ್ಲಿ ನೆನೆಸಿ ಅರೆದು ಸೇರಿಸಬಹುದು. ಇದು ಪಾಯಸಕ್ಕೊಂದು ಪರಿಮಳವನ್ನು ಕೊಡುತ್ತದೆ. ಬೆಲ್ಲ ಹಾಕಿರುವ ಪಾಯಸಕ್ಕೆ ಬೆಲ್ಲದೇ ಬಣ್ಣ ಇರುವ ಕಾರಣ ಕೇಸರಿ ಹಾಕಬೇಕಾಗಿಲ್ಲ. ಹೆಸರುಬೇಳೆ, ಕಡಲೆಬೇಳೆ, ಮುಳ್ಳು ಸೌತೆ ಮೊದಲಾದವುಗಳ ಪಾಯಸಕ್ಕೆ ಸಕ್ಕರೆಗಿಂತಲೂ ಬೆಲ್ಲವೇ ಹೆಚ್ಚು ರುಚಿಯಾಗಿರುತ್ತದೆ. ನೇಂದ್ರ ಬಾಳೆಹಣ್ಣನ್ನು ಮೊದಲು ಆವಿಯಲ್ಲಿ ಚೆನ್ನಾಗಿ ಬೇಯಿಸಿ ಸಿಪ್ಪೆ ತೆಗೆದು ಕಿವುಚಬೇಕು. ಆಮೇಲೆ ಅದನ್ನು ಬಳಸಿ ಮೇಲಿನಂತೆಯೇ ಪಾಯಸ ಮಾಡಬೇಕು. ಮುಳ್ಳು ಸೌತೆಯ ಪಾಯಸಕ್ಕೆ ಸ್ವಲ್ಪ ಬೆಳ್ತಿಗೆ ಅಕ್ಕಿಯನ್ನು ನೆನೆಸಿ ನುಣ್ಣಗಾಗಿ ರುಬ್ಬಿ ಸೇರಿಸಿದರೆ ಪಾಯಸ ದಪ್ಪವಾಗಿ ರುಚಿ ರುಚಿಯಾಗಿರುತ್ತದೆ. ಬೇರೆ ತರಕಾರಿಗಳ ಪಾಯಸಕ್ಕೂ ಹೀಗೆ ಅಕ್ಕಿ ಹಿಟ್ಟನ್ನು ಸೇರಿಸಿಕೊಳ್ಳಬಹುದು. ಪಾಯಸವನ್ನು ಬೇಯಿಸಿ ಒಲೆಯಿಂದ ಕೆಳಗಿರಿಸಿದ ಮೇಲೆ ಅದಕ್ಕೆ ತೆಂಗಿನಕಾಯಿ ಹಾಲನ್ನು ಹಾಕಬಹುದು. ಈ ರೀತಿ ಪಾಯಸಕ್ಕೆ ಹಾಕುವುದಕ್ಕಾಗಿ ತೆಂಗಿನಕಾಯಿಯ ಹಾಲನ್ನು 2 ಬಗೆಗಳಲ್ಲಿ ತಯಾರಿಸಲು ಬರುತ್ತದೆ. ಮೊದಲನೆಯದಾಗಿ ತೆಂಗಿನಕಾಯಿಯನ್ನು ತುರಿದು ಅದಕ್ಕೆ ಅಷ್ಟೇ ಪ್ರಮಾಣದಲ್ಲಿ ಒಳ್ಳೆ ಬಿಸಿಯಾಗಿರೋ ನೀರನ್ನೆರೆದು ತುಸು ಹೊತ್ತು ಇರಿಸಬೇಕು. ತಣ್ಣಗಾದ ಮೇಲೆ ಅದನ್ನು ಬಟ್ಟೆಯಲ್ಲಿ ಹಾಕಿ ಕಿವುಚಿ ನೀರನ್ನು ತೆಗೆಯಬೇಕು. ಹೀಗೆ ಮಾಡುವುದರಿಂದ ಒಳ್ಳೆ ದಪ್ಪವಾದ ಹಾಲು ಸಿಗುತ್ತದೆ. ಆಮೇಲೆ ಅದೇ ತೆಂಗಿನ ತುರಿಗೆ ಇನ್ನೊಮ್ಮೆ ಬಿಸಿನೀರು ಹಾಕಿ ಹೀಗೆಯೇ ಮಾಡಿದರೆ ತುಸು ತೆಳ್ಳಗಾಗಿರೋ ಹಾಲು ದೊರೆತೀತು. ಎರಡನೇದಾಗಿ ತೆಂಗಿನಕಾಯಿಯ ತುರಿಯನ್ನು ಸ್ವಲ್ಪ ನೀರು ಸೇರಿಸಿ ತರಿತರಿಯಾಗಿ ರುಬ್ಬಬೇಕು. ಆಮೇಲೆ ಇದನ್ನು ಬಟ್ಟೆಯಲ್ಲಿ ಹಾಕಿ ಕಿವುಚಿ ಸೋಸಿದರೆ ದಪ್ಪವಾದ ಹಾಲು ಸಿಗುತ್ತದೆ. ತುರಿಯನ್ನು ಇನ್ನೊಮ್ಮೆ ನೀರು ಸೇರಿಸಿ ರುಬ್ಬಿ ಅದರಿಂದ ತುಸು ತೆಳ್ಳಗಾಗಿರೋ ಹಾಲನ್ನು ತೆಗೆಯಬಹುದು. ಇವುಗಳೇ ದಪ್ಪವಾದ ತೆಂಗಿನಕಾಯಿ ಹಾಲನ್ನು ಪಾಯಸಕ್ಕೆ ಹಾಕಲು ಬಳಸಬಹುದು ಮತ್ತು ತೆಳುವಾದ ತೆಂಗಿನಕಾಯಿ ಹಾಲನ್ನು ಪಾಯಸಕ್ಕಾಗಿ ಉಪಯೋಗಿಸುವ ತಿನಿಸಿನ ವಸ್ತುಗಳನ್ನು ಬೇಯಿಸುವಲ್ಲಿ ಬಳಸಬಹುದು. ತೆಂಗಿನಕಾಯಿಯಿಂದ ಈ ರೀತಿಯ ಹಾಲನ್ನು ತೆಗೆಯಲು ಅದು ಒಳ್ಳೆ ಹಸಿಯಾಗಿರಬೇಕು. ಉಗಿಯಲ್ಲಿ ಬೇಯಿಸುವುದು. ತಿನಿಸಿನ ವಸ್ತುಗಳನ್ನು ನೇರವಾಗಿ ನೀರಿನಲ್ಲಿ ಬೇಯಿಸುವುದಕ್ಕಿಂತ ಉಗಿಯಲ್ಲಿ ಬೇಯಿಸಲು 2ರಷ್ಟು ಸಮಯ ಬೇಕಾಗುತ್ತದೆ. ಹಾಗಾಗಿ ಹಸಿ ತರಕಾರಿಗಳನ್ನು ಬೇಯಿಸಲು ಈ ವಿಧಾನ ಅಷ್ಟು ಒಳ್ಳೆಯದಲ್ಲ. ಯಾಕೆಂದರೆ ಇಂತಹ ತರಕಾರಿಗಳ ಮೂಲಕ ನಮಗೆ ಸಿಗುವ ಜೀವಾಂಶಗಳಲ್ಲಿ ಮುಖ್ಯವಾದವುಗಳೆಲ್ಲ ಉಗಿಯಲ್ಲಿ ಬೇಯಲು ಹೆಚ್ಚು ಹೊತ್ತು ಬೇಕಾಗುವುದರಿಂದಾಗಿ ಹೆಚ್ಚು ನಷ್ಟವಾಗುತ್ತದೆ. ಆದರೆ ಗಡ್ಡೆಗೆಣಸುಗಳು, ಕಾಳುಗಳು ಮತ್ತು ಅವುಗಳನ್ನು ಬಳಸಿ ಮಾಡಿದ ಬೇರೆ ಬೇರೆ ಬಗೆಯ ತಿಂಡಿಗಳನ್ನು ಹೆಚ್ಚು ಹೊತ್ತು ಬೇಯಿಸುವುದರಿಂದ ಅಂತಹ ಹಾನಿಯೇನು ಉಂಟಾಗುವುದಿಲ್ಲ. ಹಾಗಾಗಿ ಅವಕ್ಕೆ ಈ ಮಾಡು ಬಗೆ ಒಳ್ಳೆಯದು.
ಗೆಡ್ಡೆಗೆಣಸುಗಳ ತುಂಡುಗಳನ್ನು ಉಗಿಯಲ್ಲಿ ಬೇಯಿಸಿದಾಗ ಅವು ತಮ್ಮ ಆಕಾರಗಳನ್ನು ಹಾಗೆಯೇ ಉಳಿಸಿಕೊಳ್ಳುತ್ತವೆ ಮತ್ತು ನೇರವಾಗಿ ನೀರಿಗೆ ತಗಲುವುದಿಲ್ಲ. ಆದ್ದರಿಂದ ಅವುಗಳಲ್ಲಿರುವ ಉಪ್ಪಿನ ಅಂಶಗಳು ನಾಶವಾಗದೆ ಉಳಿಯುತ್ತವೆ. ಇದಲ್ಲದೆ ಹೀಗೆ ಬೇಯಿಸುವಾಗ ತಿನಿಸುಗಳು ಹೆಚ್ಚು ಬೆಂದು ಹೋಗುವುದಿಲ್ಲ ಮತ್ತು ಅವು ಪಾತ್ರೆಯ ತಳಕ್ಕೆ ಅಂಟಿಕೊಂಡು ಕರಟಿ ಹೋಗುವುದೂ ಇಲ್ಲ. ಉಗಿಯಲ್ಲಿ ಬೇಯಿಸಿದ ತಿಂಡಿಗಳಿಗೆ ಮೆತ್ತಗಾಗಿರೋ ರೂಪ ಮತ್ತು ರುಚಿಗಳು ಬಂದು ಸೇರುತ್ತವೆ. ತಿನಿಸಿನ ವಸ್ತುಗಳನ್ನು ಉಗಿಯಲ್ಲಿ ಬೇಯಿಸುವುದಕ್ಕಾಗಿ ಬಳಸುವ ಪಾತ್ರೆಗಳಲ್ಲಿ 2 ಭಾಗಗಳಿರುತ್ತವೆ. ನೀರನ್ನು ಕುದಿಸಿ ಉಗಿಯನ್ನು ತಯಾರಿಸಲು ಕೆಳಗೊಂದು ಭಾಗವಿರುತ್ತದೆ ಮತ್ತು ಹಾಗೆ ತಯಾರಿಸಿದ ಉಗಿಯನ್ನು ಸುತ್ತಾಡಲು ಬಿಟ್ಟು ಅದರ ಮೂಲಕ ತಿನಿಸಿನ ವಸ್ತುಗಳು ಬೇಯುವಂತೆ ಮಾಡಲು ಮೇಲೆ ಬೇರೊಂದು ಭಾಗವಿರುತ್ತದೆ. ಈ 2 ಭಾಗಗಳ ನಡುವೆ ಉಗಿಯ ಸುತ್ತಾಟಕ್ಕಾಗಿ ಹಲವಾರು ತೂತುಗಳಿರುವ ಒಂದು ತಟ್ಟೆ ಇರುತ್ತದೆ. ಕೆಳಗಿನ ಭಾಗದಲ್ಲಿ ಯಾವಾಗಲೂ ಉಗಿ ತಯಾರಾಗುತ್ತಿರಲು ಸಾಕಷ್ಟು ನೀರಿರುವಂತೆ ನೋಡಿಕೊಳ್ಳಬೇಕು ಮತ್ತು ಮೇಲಿನ ಭಾಗದಲ್ಲಿ ಬೇಯಲು ತಿನಿಸುಗಳನ್ನಿರಿಸುವಾಗ ಅವುಗಳ ಸುತ್ತಲೂ ಉಗಿ ಸುತ್ತಾಡುತ್ತಿರಲು ಸಾಕಷ್ಟು ಜಾಗವಿರುವಂತೆಯೂ ನೋಡಿಕೊಳ್ಳಬೇಕು. ತಿನಿಸಿನ ವಸ್ತುಗಳು ಬೇಯಲು ಎಷ್ಟು ಸಮಯ ತಗಲುತ್ತದೆ ಎಂಬುದನ್ನು ಅದನ್ನು ಎಷ್ಟು ಹೆಚ್ಚು ಬಿಸಿ ಮಾಡುತ್ತೇವೆ ಎಂಬುದರ ಮೇಲೂ ಅವಲಂಬಿಸಿರುತ್ತದೆ. ಸಾಮಾನ್ಯವಾಗಿ ತಿನಿಸಿನ ವಸ್ತುಗಳನ್ನು ಹೆಚ್ಚು ಬಿಸಿ ಮಾಡಿದಷ್ಟು ಅವು ಬೇಯಲು ಬೇಕಾಗುವ ಸಮಯ ಕಡಿಮೆ ಆಗುತ್ತಾ ಹೋಗುತ್ತದೆ. ಉದಾಹರಣೆಗೆ, ಒಳ್ಳೆ ಕಾದಿರುವ ಎಣ್ಣೆಯ ಬಿಸಿ 400 ಡಿಗ್ರಿ ಫ್ಯಾರನ್ಹೈಟ್ಗಿಂತಲೂ ಹೆಚ್ಚಿರಬಲ್ಲದು ಮತ್ತು ಅದರಲ್ಲಿ ಹಾಕಿದ ಆಲೂಗಡ್ಡೆಯ ತುಂಡುಗಳು 1-2 ಮಿನಿಟುಗಳಲ್ಲೇ ಬೆಂದು ಹೋಗುತ್ತವೆ. ಆದರೆ ಪಾತ್ರೆಯ ಕೆಳಗೆ ಎಷ್ಟೇ ಜೋರಾಗಿ ಬೆಂಕಿಯನ್ನು ಹಾಕಿ ಉರಿಸಿದರೂ ಕುದಿಯುವ ನೀರಿನ ಬಿಸಿ 212 ಡಿಗ್ರಿ ಫ್ಯಾರನ್ಹೈಟ್ಗಿಂತ ಹೆಚ್ಚಾಗಲಾರದು. ಹಾಗಾಗಿ ಆಲೂಗಡ್ಡೆಯನ್ನು ನೀರಿನಲ್ಲಿ ಹಾಕಿ ಬೇಯಿಸಲು ಎಣ್ಣೆಯಲ್ಲಿ ಬೇಯಿಸುವುದಕ್ಕಿಂತ ಎಷ್ಟೋ ಪಾಲು ಹೆಚ್ಚು ಸಮಯ ತಗಲುತ್ತದೆ. ಆದರೆ ಉಗಿಯನ್ನು ಪಾತ್ರೆಯಿಂದ ಹೊರಗೆ ಹೋಗದಂತೆ ತಡೆ ಹಿಡಿದು ಪಾತ್ರೆ ಒಳಗಿನ ಒತ್ತಡವನ್ನು ಹೆಚ್ಚು ಮಾಡಿದಲ್ಲಿ ಅದರೊಳಗಿರುವ ತಿನಿಸುಗಳ ಬಿಸಿ ಹೆಚ್ಚಾಗಬಲ್ಲದು. ಪಾತ್ರೆಯೊಳಗೆ ಉಂಟಾಗುವ ಒತ್ತಡ ಹೆಚ್ಚಾದಷ್ಟು ಅದರೊಳಗಿನ ಬಿಸಿ ಹೆಚ್ಚಾಗುತ್ತದೆ. ಇದಲ್ಲದೆ ಹೆಚ್ಚು ಒತ್ತಡದಲ್ಲಿ ಬೇಯುವ ತಿನಿಸುಗಳು ತುಂಬ ಬೇಗನೆ ಮೆತ್ತಗಾಗಿ ಬಿಡುತ್ತವೆ. ಈ ತತ್ವವನ್ನು ಬಳಸಿ ಇವತ್ತು ಹೆಚ್ಚಿನ ಮನೆಗಳಲ್ಲೂ ಬಳಕೆಯಲ್ಲಿರುವ ಪ್ರೆಷರ್ ಕುಕ್ಕರ್ಗಳನ್ನು ತಯಾರಿಸಲಾಗಿದೆ. ಪ್ರೆಷರ್ ಕುಕ್ಕರ್ ಅಂದರೆ ಒತ್ತಡ. ಈ ಪಾತ್ರೆಗಳಿಂದ ಉಗಿ ಹೊರ ಹೋಗದಂತೆ ಗಟ್ಟಿಯಾಗಿ ಮುಚ್ಚಲು ರಬ್ಬರಿನ ಗ್ಯಾಸ್ಕೆಟ್ ಇರುವ ಮುಚ್ಚಳಗಳಿವೆ. ಈ ಮುಚ್ಚಳಗಳನ್ನು ಮುಚ್ಚಿದಲ್ಲಿ ನೀರು ಬಿಸಿಯಾಗುವಾಗ ಉಂಟಾಗುವ ಉಗಿ ಒಳಗೇನೇ ಉಳಿದು ಅದರ ಒತ್ತಡ ಹೆಚ್ಚುತ್ತಾ ಹೋಗುತ್ತದೆ. ಆದರೆ ಪಾತ್ರೆಯಲ್ಲಿ ಎಷ್ಟು ಬೇಕೋ ಅಷ್ಟೇ ಒತ್ತಡ ಉಂಟಾಗುವಂತೆ ನೋಡಿಕೊಳ್ಳಬೇಕು. ಇಲ್ಲವಾದರೆ ಒತ್ತಡ ಹೆಚ್ಚುತ್ತಾ ಹೋಗಿ ಪಾತ್ರೆಯೇ ಒಡೆದು ಹೋದೀತು. ಇದಕ್ಕಾಗಿ ಈ ಮುಚ್ಚಳಗಳಲ್ಲಿ ಒಂದು ತೂತಿರುತ್ತದೆ ಮತ್ತು ಬೇಕಾದಷ್ಟೇ ಒತ್ತಡವನ್ನು ಪಾತ್ರೆಯಲ್ಲಿ ಉಳಿಸಿಕೊಳ್ಳಲು ಈ ತೂತನ್ನು ಮುಚ್ಚುವ ತೂಕಗಳಿರುತ್ತವೆ. ಪಾತ್ರೆಗಳಿಗೆ ಬೇಕಾದುದಕ್ಕಿಂತ ಹೆಚ್ಚು ಒತ್ತಡ ಉಂಟಾದೊಡನೆ ಉಗಿ ಈ ತೂಕವನ್ನು ಮೇಲಕ್ಕೆ ನೂಕಿ ಪಾತ್ರೆಯಿಂದ ಹೊರಗೆ ಹೋಗುತ್ತದೆ ಮತ್ತು ಒತ್ತಡ ಮತ್ತಷ್ಟು ಹೆಚ್ಚಾಗದೆ ಉಳಿಯುತ್ತದೆ. ಇದಲ್ಲದೆ ಈ ತೂತುಗಳಲ್ಲಾದರೂ ಮುಚ್ಚಿ ಹೋಗಿ ಉಗಿ ಹೊರಗೆ ಹೋಗಲು ಸಾಧ್ಯವಾಗದೆ ಪಾತ್ರೆಯೊಳಗಿನ ಒತ್ತಡ ಬೇಕಾದಕ್ಕಿಂತ ಹೆಚ್ಚಾದರೆ ಅದನ್ನು ಹೊರಗೆ ಬಿಡಲು ಬೇರೊಂದು ಸೇಫ್ಟಿ ವಾಲ್ ಎಂಬುದು ಈ ಪಾತ್ರೆಯ ಮುಚ್ಚಳದಲ್ಲಿರುತ್ತದೆ. ಒಂದು ತಿನಿಸನ್ನು ನೇರವಾಗಿ ನೀರಿನಲ್ಲಿ ಬೇಯಿಸುವುದಕ್ಕಿಂತ ಪ್ರೆಷರ್ ಕುಕ್ಕರ್ನಲ್ಲಿ ಬೇಯಿಸಲು ಸುಮಾರು 1/3 ಪಾಲಷ್ಟು ಕಡಿಮೆ ಸಮಯ ಸಾಕಾಗುತ್ತದೆ. ಬೇಯಲು ಹೆಚ್ಚು ಹೊತ್ತು ತಗಲುವಂತಹ ತೊಗರಿಬೇಳೆ ಮತ್ತು ಬೇರೆ ಬಗೆಯ ಬೇಳೆಗಳು, ಕೆಲವು ಗಟ್ಟಿಯಾದ ತರಕಾರಿಗಳು ಮೊದಲಾದವನ್ನು ಬೇಯಿಸುವಲ್ಲಂತೂ ಸಮಯ ಉಳಿತಾಯ ಇನ್ನೂ ಹೆಚ್ಚು.